ಒಂದು 800 ಗ್ರಾಮ್ ಜೋಳ ತಗೊಂಡ್ರೆ ಒಂದು 5 ರಿಂದ 6 kg ಮೇವಾಗಷ್ಟು ಮೇವು ಬರ್ತಾ ಇದೆ ಸರ್. ಈಗ ನಮಗೆ ದಿನ ಒಂದು 6 ಕ್ರೇಟ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಒಂದು 48 ದಿನಕ್ಕೆ ಆಗುತ್ತೆ ಸರ್. ಇದು ಕಂಪ್ಲೀಟ್ ಸೆಟಪ್ ಎಲ್ಲ ಹೇಗೆ ಮಾಡ್ಕೊಟ್ರು ಸರ್? ಹೇಗೆ ಮೇಡಮ್ ಅವರೇ ಬರ್ತಾರೆ ಮೇಡಮ್. ಮೆಟೀರಿಯಲ್ ಎಲ್ಲ ತಗೊಂಡು ಅವರೇ ಫುಲ್ ಏನಿದೆಯಲ್ಲ ಫುಲ್ ಎಲ್ಲ ಅವ್ರದ್ದೇ ಮೇಡಮ್. ನಾನೊಂದು ಡ್ರಮ್ ಮಾತ್ರ ಕೊಟ್ಟಿದ್ದೇನೆ. ಡ್ರಮ್ಮು ಮತ್ತೆ ಜೋಳ ಮಾತ್ರ ಬಿಟ್ರೆ ಎಲ್ಲ ಅವ್ರದ್ದೇ ಮೇಂಟೆನೆನ್ಸ್ ಇರುತ್ತೆ ಮೇಡಮ್. ಎಲ್ಲ ಸೆಟಪ್ ಇರುತ್ತೆ. ಬಂದೆಲ್ಲ ಹಾಕೋ ಸೆಟಪ್ ಮಾಡಿ ತೋರಿಸ್ಕೊಟ್ಬಿಟ್ಟು ಹೋಗ್ತಾರೆ ಮೇಡಮ್. ನಮ್ಗೆ ಹಾಗಿದ್ರೆ ಬೇರೆ ರೈತರು ಮಾಡ್ಬೋದಾ? ಹೌದು, ಧಾರಾಳವಾಗಿ ಮಾಡೋದು. ಯಾಕಂತಂದ್ರೆ ಇದ್ರಲ್ಲಿ 1 ಅವರ್ ಕೆಲಸ ಇರುತ್ತೆ ಮೇಡಮ್. ಅಷ್ಟೇ, 1 ಅವರ್ ಇರೋದಿಲ್ಲ, ಒಂದು 20 ನಿಮಿಷ ಕೆಲಸ ಇರುತ್ತೆ. ಮೇವು ಕೊಯ್ಕೊಂಬರಕ್ಕೆ ಹೋದ್ರೆ 1 ದಿನ ಎಲ್ಲ ಆಗುತ್ತಲ್ಲ ಮೇಡಮ್. ಸರ್ ನಮಸ್ತೆ, ನನ್ನ ಹೆಸರು ವಿಜಯಕುಮಾರ್ ಅಂತ. ನಮ್ಮದು ಬಂದು ದೊಡ್ಡಬಳ್ಳಾಪುರ ತಾಲೂಕು ಸಣ್ಮನಹಳ್ಳಿ ಗ್ರಾಮ. ಇದು ಬಂದು ಹೈಡ್ರೋಪಾನಿಕ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡೋವಾಗ ನೋಡಿದೆ ಒಂದ್ಸಲಿ. ಅದ್ರ ಬಗ್ಗೆ ಕಾಲ್ ಮಾಡಿದಾಗ ಮಾಹಿತಿ ಬಂದು ಕೊಟ್ಟರು. ಬಂದ್ಬಿಟ್ಟು ಏನು ಮಾಡಿದ್ರು ಅಂತಂದರೆ ಈ ಥರ 48 ಕ್ರೇಟ್ ಹಾಕ್ಕೊಟ್ಟಿದ್ದಾರೆ ನಮಗೆ. ಈಗ ಇದರಿಂದ ಏನು ಉಪಯೋಗ ಅಂತಂದರೆ ಅಲ್ಲಿನ ಡೈರಿ ಒಳಗಡೆ ಇದೆ ಪೀಡ್ ತೊಗೊಂಬರ್ತಾ ಇದ್ರಿ. ಪೀಡು ಏನೋ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀರಿ. ಈಗ ಹಸುಗಳಿಗೆ ಕೊಡ್ತಾಯಿದ್ದೀನಿ, ಕುರಿಗೆ ಕೊಡ್ತಾಯಿದ್ದೀನಿ. ಒಂದು 800 ಗ್ರಾಮ್ ಜೋಳ ತೊಗೊಂಡ್ರೆ ಒಂದು 5 ರಿಂದ 6 kg ಮೇವಾಗಷ್ಟು ಮೇವು ಬರ್ತಿದೆ ಸರ್. ಈಗ ನಮಗೆ ಸರ್ ನೀವು ಅವಾಗಲೇ ಹೇಳಿದ್ರಿ ಡೈಲಿ 6 ಕ್ರೇಟ್ ನಾವು ಬಳಸ್ತಾ ಇದ್ದೀವಿ ಅಂತ. ಇವಾಗ ನೀವು ನುಚ್ಚು ಪೀಡ್ಸ್ ಕೂಡ ಡೈರಿನಲ್ಲಿ ತಗೋತಾ ಇದ್ರಲ್ಲ ಸರ್, ಆ ಕಾಸ್ಟ್ ಅದ್ರಲ್ಲಿ ಖರ್ಚಾಗ್ತಿದೆ ಅಂತ ಹಣಕ್ಕೂ ಇವಾಗ ನೀವು ಇದನ್ನ ಮಾಡ್ತಿರೋದ್ರಿಂದ, ಏನು ಹೈಡ್ರೋಪೋನಿಕ್ ಮಾಡ್ತಿರೋದ್ರಿಂದ ಎಷ್ಟು ಉಳಿತಾಯ ಆಗ್ತಿದೆ? ಯಾವ ತರ ಸರ್? ಮೇಡಮ್ ವಾರಕ್ಕೆ ಅದರಲ್ಲಿ 1 ಮೂಟೆ ತಗೊಂತಾ ಇದೆ ಡೈರಿಯಲ್ಲಿ. ಈಗ 15 ದಿನ ಆದ್ರೂ 1 ಮೂಟೆ ಜೋಳ ಖರ್ಚಾಗ್ತಾ ಇಲ್ಲ ಮೇಡಮ್. 15 ದಿನಕ್ಕೆ ನಿಮ್ಮಲ್ಲಿ 1 ಮೂಟೆ ಜೋಳ ಖರ್ಚಾಗ್ತಿದೆ ಸರ್. ಅದೇ ನೀವು ನುಚ್ಚು ಪೀಡ್ಸ್ ತಗೊಳಿದ್ರೆ ವಾರಕ್ಕೆ 1 ಮೂಟೆ ಬೇಕಾಗಿತ್ತು. ಖಾಲಿ ಆಗ್ತಾ ಇತ್ತು ಮೇಡಮ್. ಅದರಲ್ಲೂ ಮತ್ತೆ ನಾವು ಹಸುಗ್ ಮಾತ್ರ ಕೊಡ್ತಾ ಇದ್ರಿ ನುಚ್ಚು ಪೀಡು. ಈಗ ಇದನ್ನ ಮಾತ್ರ ಕುರಿಗೆ ಎಲ್ಲಾಗೂ ಆಗ್ತಾ ಇದೆ. ಹಾಗಿದ್ರೆ ನೀವು ಇದನ್ನ ಕುರಿ, ಮೇಕೆ, ಕೋಳಿ ಮತ್ತೆ ಹಸುಗಳಿಗೂ ಕೂಡ ಬಳಸ್ತಾ ಇದ್ದೀರಾ ಸರ್? ಓಕೆ, ಕಾಸ್ಟ್ ವೈಸ್ ಸರ್ ಇವಾಗ ಅಲ್ಲಿ 1200 1300 ರೂಪಾಯಿ ಬರುತ್ತೆ ನುಚ್ಚು ಪೀಡ್ಸ್ ಅಂತ ಹೇಳೋದಾದ್ರೆ. ಅದೇ ನೀವು ಜೋಳಕ್ಕೆ 1 kg ಎಷ್ಟು ಬೀಳುತ್ತೆ ಸರ್? 22 ರೂಪಾಯಿ ಬೀಳುತ್ತೆ ಮೇಡಮ್. 1 kg 22 ರೂಪಾಯಿ. ಹಾಗಿದ್ರೆ ನೀವು 1 ಕ್ರೇಟ್ಗೆ ಸರ್ ಎಷ್ಟು kg ಹಾಕ್ತೀರಾ ಜೋಳನ? ಮೇಡಮ್ 800 ರಿಂದ 700 ಗ್ರಾಮ್ ಹಾಕ್ಬೋದು. ಒಂದು 700 ಗ್ರಾಮ್ ಹಾಕಿದಾಗ ಒಂದು 5 ರಿಂದ 6 kg ಮೇವು ಬರುತ್ತೆ. 1 ಕ್ರೇಟ್ ಅಲ್ಲಿ ಸರ್? 1 ಕ್ರೇಟ್ ಅಲ್ಲಿ 5 ರಿಂದ 6 kg ಮೇವು ಬರುತ್ತೆ ಮೇಡಮ್. ಓಕೆ, ಆ ಒಂದು ಕ್ರೇಟ್ ಮೇವನ್ನ ಎಷ್ಟು ಹಸುಗೆ ಬೆಳೆಸ್ತೀರಾ? ಒಂದು ಹಸುಗೆ ಕೊಡ್ತೀನಿ ಮೇಡಮ್. ಒಂದು ದಿನಕ್ಕೆ 1 ಹಸು ಕೊಡ್ತೀರಾ ಸರ್? ಅದೇ ಮೇಕೆಗಳಿಗೆ, ಕುರಿಗಳಿಗಾದ್ರೆ 3 ಕ್ರೇಟ್ ನ 20 ಕುರಿ ಕೊಡ್ತಾ ಇದ್ದೀನಿ ಮೇಡಮ್. ಈಗ 3 ಕ್ರೇಟ್ ನ 20 ಕುರಿಗೆ. ಓಕೆ, ಸೂಪರ್ ಸರ್. ಮತ್ತೆ ಇದರಲ್ಲಿ ಹಾಲಿನ ಪ್ರಮಾಣ ಆಗ್ಬೋದು, ಫ್ಯಾಟ್ ಆಗ್ಬೋದು, ಹೇಗೆ ಇಂಪ್ರೂವ್ಮೆಂಟ್ ಆಗಿದೆ ಮೇಡಮ್? ಮೊದಲೆಲ್ಲ ನಮ್ದು 3-5 ಫ್ಲಾಟ್ ಬರ್ತಾ ಇತ್ತು. ಈಗ 5, 4, 5, 6 ಎಲ್ಲ ಬರ್ತಾ ಇದೆ ಮೇಡಮ್. ತುಂಬಾ ಫ್ಲಾಟ್ ಹೆಚ್ಚಾಗಿದೆ ಮೇಡಮ್. ಕುರಿ ಮೇಕೆಗಳಲ್ಲಿ ಬದಲಾವಣೆ ಕಾಣೋದಾದ್ರೆ ಮೇಡಮ್, ಕುರಿ ಮೇಕೆಲ್ಲ ತುಂಬಾ ತೂಕ ಬರ್ತಾ ಇದೆ ಮೇಡಮ್. ಗ್ರೋತ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಈಗ ಒಂದು ತಿಂಗಳು ಸಾಕೋ ಕುರಿ 20 ದಿನಕ್ಕೆ ಬರ್ತಾ ಇದೆ ಮೇಡಮ್. ಅದರ ಬದಲಾವಣೆ. ಓಕೆ, ಹಾಗಿದ್ರೆ ನೀವು ಇದನ್ನ ಎಷ್ಟು ದಿನದಿಂದ ಬಳಸ್ತಾ ಇದ್ದೀರಾ ಸರ್? ಮೇಡಮ್ 1 ತಿಂಗಳಿಂದಾನೆ ಮೇಡಮ್ ನಾ ಸ್ಟಾರ್ಟ್ ಮಾಡಿದ್ದೆ. 1 ತಿಂಗಳಿಂದ. ಹೇಗೆ ಸಿಕ್ತು ನಿಮ್ಗೆ ಇದು ಕಾಂಟ್ಯಾಕ್ಟ್? ಮೇಡಮ್ ಯೂಟ್ಯೂಬ್ ಸರ್ಚ್ ಮಾಡುವಾಗ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಕಾಲ್ ಮಾಡಿದೆ ಮೇಡಮ್. ಸರ್ ಏನಂದ್ರೆ ಒಂದಷ್ಟು ಮಂದಿ ಏನ್ ಹೇಳ್ತಾರೆ ಅಂದ್ರೆ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರೋದು ಸುಳ್ಳು, ಹಾಗೆ ಹೀಗೆ ಅಂತಾರೆ. ನೀವೇನ್ ಹೇಳ್ತೀರಾ ಅದ್ರ ಬಗ್ಗೆ? ಮೇಡಮ್ ಅದೆಲ್ಲ ಸುಳ್ಳು ಮೇಡಮ್. ನಾನು ಫಸ್ಟ್ ಅನ್ಕೊಂಡೆ ಸ್ಟಾರ್ಟಿಂಗ್ 48 ಕ್ರೇಟ್ ಹಾಕೋಣ ಅಂತ ಹಾಕಿರೋದು. ಇದರಲ್ಲಿ ತುಂಬಾ ಅನುಕೂಲ ಇದೆ ಮೇಡಮ್. ಓಕೆ ಸರ್, ಇದು ಎಷ್ಟು ದಿನದ ಪ್ರೋಸೆಸ್ ಇರುತ್ತೆ ಸರ್ ನೀವು ಮಾಡಿರೋಂಥದ್ದು? ಮೇಡಮ್ 7 ದಿನವರೆಗೂ ಇರುತ್ತೆ ಮೇಡಮ್. ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಅಂತ ಸ್ಟಾರ್ಟ್ ಆಗುತ್ತೆ ಮೇಡಮ್. ಸರ್ ನಿಮ್ಮಲ್ಲಿ ಅದು ಫಸ್ಟ್ ಡೇದ್ ಆಗ್ಬೋದು, ಸೆಕೆಂಡ್ ಡೇ, ಪ್ರತಿದಿನದ್ದು ತೋರಿಸ್ಬೋದಾ? ತೋರಿಸ್ಬೋದು ಮೇಡಮ್. ಆ ಕಡೆ ಇದೆ ಬನ್ನಿ ಸ್ಟಾರ್ಟ್ ಸರ್. ಮೇಡಮ್ ನೋಡಿ, ಇದು 7 ದಿನ ಹಾಕಿದ್ದು ನಾಳೆ ಕೊಡ್ಬೇಕಾಗುತ್ತೆ. ಇದು 7 ದಿನದ್ದು. ಇದು ಬಂದು 6 ದಿನದ್ದು ಮೇಡಮ್. 6ನೇ ದಿನದ್ದು. ಇದು 6ನೇ ದಿನದ ಸರ್? ಅದು 6ನೇ ದಿನದ್ದು. ಓಕೆ, ಇದು ಬಂದು 5ನೇ ದಿನದ್ದು. ಇದು 5ನೇ ದಿನದ್ದು. ಇದು 5ನೇ ದಿನದ್ದು. ಓಕೆ, ಇದು ಬಂದು 4ನೇ ದಿನದ್ದು ಮೇಡಮ್. 4 ದಿನಕ್ಕೆ ಈ ತರ ಇರುತ್ತೆ. 4 ದಿನಕ್ಕೆ ಆ ತರ ಇರುತ್ತೆ. 4 ದಿನಕ್ಕೆ ಆ ತರ ಇರುತ್ತೆ ಮೇಡಮ್. ಮೇಡಮ್ ಇದು 3 ದಿನದ್ದು. ಇದು ಅದು 2ನೇ ದಿನದ ಸರ್? ಇದೆರಡು. ಇದು ಬಂದು 1ನೇ ದಿನದ್ದು ಮೇಡಮ್. 1ನೇ ದಿನ ಈ ತರ ಇರುತ್ತೆ ನೋಡಿ. ಓಕೆ ಸರ್. ಸರ್ ಇದು ಕಂಪ್ಲೀಟ್ ಸೆಟಪ್ ಎಲ್ಲ ಹೇಗೆ ಮಾಡ್ಕೊಟ್ರು ಸರ್? ಹೇಗೆ ಮೇಡಮ್ ಅವರೇ ಬರ್ತಾರೆ ಮೇಡಮ್. ಮೆಟೀರಿಯಲ್ ಎಲ್ಲ ತಗೊಂಡು ಅವರೇ ಫುಲ್ ಏನಿದೆಯಲ್ಲ ಫುಲ್ ಎಲ್ಲ ಅವ್ರದ್ದೇ ಮೇಡಮ್. ನಾನೊಂದು ಡ್ರಮ್ ಮಾತ್ರ ಕೊಟ್ಟಿದ್ದೇನೆ. ಡ್ರಮ್ಮು ಮತ್ತೆ ಜೋಳ ಮಾತ್ರ ಬಿಟ್ರೆ ಎಲ್ಲ ಅವ್ರದ್ದೇ ಮೇಂಟೆನೆನ್ಸ್ ಇರುತ್ತೆ ಮೇಡಮ್. ಎಲ್ಲ ಸೆಟಪ್ ಇರುತ್ತೆ. ಬಂದೆಲ್ಲ ಹಾಕೋ ಸೆಟಪ್ ಮಾಡಿ ತೋರಿಸ್ಕೊಟ್ಬಿಟ್ಟು ಹೋಗ್ತಾರೆ ಮೇಡಮ್ ನಮ್ಗೆ. ಓಕೆ, ನೀವು ಇದಕ್ಕೇನಾದ್ರು ಹೇಗೆ ಅಂತಂದ್ರೆ ನಿಮ್ಗೆ ಮೇಂಟೆನೆನ್ಸ್ ಗೆ ಅಂತ ಸ್ವಲ್ಪ ಖರ್ಚಾಗುತ್ತೆ ಮೇಡಮ್, ಅಮೌಂಟ್ ಆ ತರದೇನ? ಆ ತರದ ಏನು ಇರಲ್ಲ ಮೇಡಮ್. ಏನು ಇರೋದಿಲ್ಲ ಸರ್. ಈಗ ವಾಟರ್ ಕನ್ಸಂಪ್ಷನ್ ನೀರ್ ಜಾಸ್ತಿ ತಗೊಳ್ಳೋದಾಗ್ಬೋದು, ಕರೆಂಟ್ ಜಾಸ್ತಿ ಬಳಸ್ಕೊಳ್ಳುತ್ತೆ ಅನ್ನೋದಾಗ್ಬೋದು, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಕರೆಂಟ್ ಎಲ್ಲ ಆಟೋಮೆಟಿಕ್ ಸೆನ್ಸರ್ ಕೊಟ್ಟಿದ್ದಾರೆ ಅವರೇ. 1 ಅವರ್ಗೆ ಒಂದ್ಸಲ ಆನ್ ಆಗುತ್ತೆ, 10 ಸೆಕೆಂಡ್ ಆನ್ ಆಗುತ್ತೆ, ಮತ್ತೆ ಆಟೋಮೆಟಿಕ್ ಆಫ್ ಆಗುತ್ತೆ ಮೇಡಮ್. ಪವರ್ ಅಷ್ಟೊಂದು 10 ಸೆಕೆಂಡ್ ಮೇಡಮ್ ಆನ್ ಆಗೋದು.
ಓಕೆ, ನೀರು ದಿನಕ್ಕೆ ಎಷ್ಟು ಬಳಸ್ಬೋದು ಸರ್ ಇದಕ್ಕೆ? ಮೇಡಮ್ ದಿನಕ್ಕೆಲ್ಲ ಅಂದ್ರೆ ಒಂದು 40 ಲೀಟರ್ ಖರ್ಚಾಗುತ್ತೆ ಅಷ್ಟೇ ಮೇಡಮ್. 40 ಲೀಟರ್ ಖರ್ಚಾಗತ್ತೆ ಸರ್. ಇವಾಗ ಈಗ ನೆಕ್ಸ್ಟ್ ಮತ್ತೆ ಜಾಸ್ತಿ ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ದೀರಾ ಹೇಗೆ ಸರ್? ಹೌದು ಮೇಡಮ್, ನೆಕ್ಸ್ಟ್ ಈಗ ತುಂಬಾ ಇನ್ನೂ ಒಂದು 48 ಕ್ರೇಟ್ ಮಾಡೋಣ ಅಂತಿದ್ದೀವಿ ಮೇಡಮ್. ಯಾವ ಉದ್ದೇಶಕ್ಕೋಸ್ಕರ ಸರ್? ಮೇಡಮ್ ಇದ್ರಲ್ಲಿ ತುಂಬಾ ಅನುಕೂಲ ಆಗ್ತಾ ಇದೆಯಲ್ಲ ಮೇಡಮ್. ಈಗ ತೋಟದಲ್ಲಿ ಜೋಳ ಮೇವು ಎಲ್ಲ ಕೊಯ್ಕೊಂಬರೋದು ತುಂಬಾ ಲಾಸ್ ಆಗುತ್ತೆ, ಅರ್ಧ ಬರುತ್ತೆ ಅರ್ಧ ಹೋಗುತ್ತೆ. ಇದರಲ್ಲಿ ಆ ಥರ ಏನು ಆಗೋದಿಲ್ಲ, ಎಷ್ಟು ಹಾಕ್ತೀರಾ ಅಷ್ಟು ಬರ್ತಾ ಇದೆಯಲ್ಲ ಮೇಡಮ್. 1 kg 5 kg ಬರ್ತಾ ಇದೆಯಲ್ಲ ಮೇಡಮ್. 1 kg ಜೋಳಕ್ಕೆ 5 kg ಮೇವು ಬರ್ತಿದೆ ಅಂತ 5 kg ಇಂದ 6 kg ಬರ್ತಾ ಇದೆಯಲ್ಲ ಮೇಡಮ್. ಸರ್ ಹಾಗಿದ್ರೆ ಸಾಮಾನ್ಯವಾಗಿ ಒಬ್ರು ಸಾಮಾನ್ಯ ಮಹಿಳೆ ಕೂಡ ಮಾಡ್ಬೋದಾ ಸರ್? ಹೌದು ಮೇಡಮ್, ಧಾರಾಳ ನಮ್ಮ ಮನೆಯಲ್ಲೆಲ್ಲ ನಮ್ಮ ಮಿಸ್ಸಸ್ಸೇ ಮಾಡ್ತಾ ಇದ್ದಾರೆ ಮೇಡಮ್. ನಿಮ್ ಮಿಸ್ಸಸ್ಸೇ ಮಾಡೋಂಥದ್ದು. ಓಕೆ ಸರ್, ಹಾಗಿದ್ರೆ ನೀವು ಎಷ್ಟು ವರ್ಷದಿಂದ ಇದು ಹೈನುಗಾರಿಕೆ ಮಾಡ್ಕೊಂಡ್ ಬರ್ತಾ ಇರೋದು? ಮೇಡಮ್ ನಮ್ಮ ತಾತ ಮುತ್ತಾತನ ಕಾಲದಿಂದ ಹೈನುಗಾರಿಕೆನೆ ಮೇಡಮ್. ನೀವು ಇದ್ರಲ್ಲೇ ಮಾಡ್ಕೊಂತ ಹೋಗ್ತಿರೋದು. ಸೊ ಇಷ್ಟು ವರ್ಷದಲ್ಲಿ ಒಂದು ಹೊಸ ಬದಲಾವಣೆ, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆದಂಗೆನೆ ನೀವು ಕೂಡ ಹೊಸ ಬದಲಾವಣೆ ಮಾಡ್ಕೊಂಡಿದ್ದೀರಾ. ಹೌದು ಮೇಕೆಗಳಾಗ್ಬೋದು, ಹಸುಗಳಿಗೆ ಮೇವಿನ ವಿಚಾರಕ್ಕೆ ಬಂದ್ರೆ ಸೊ ನಿಮ್ಗೆ ಖುಷಿ ಕೊಟ್ಟಿದ್ಯಾ ಸರ್ ಇದು? ಹೌದು ಮೇಡಮ್, ತುಂಬಾ ಖುಷಿ ಕೊಡ್ತಾ ಇದೆ. ಹಾಗಿದ್ರೆ ಬೇರೆ ರೈತರು ಮಾಡ್ಬೋದಾ? ಹೌದು, ಧಾರಾಳವಾಗಿ ಮಾಡೋದು. ಯಾಕಂತಂದ್ರೆ ಇದ್ರಲ್ಲಿ 1 ಅವರ್ ಕೆಲಸ ಇರುತ್ತೆ ಮೇಡಮ್, ಅಷ್ಟೇ. 1 ಅವರ್ ಇರೋದಿಲ್ಲ, ಒಂದು 20 ನಿಮಿಷ ಕೆಲಸ ಇರುತ್ತೆ. ಮೇವು ಕೊಯ್ಕೊಂಬರಕ್ ಹೋದ್ರೆ 1 ದಿನ ಎಲ್ಲ ಆಗುತ್ತಲ್ಲ ಮೇಡಮ್. ಈಗ ಹಣನ ಉಳಿಸ್ಬೋದು ಅಂತ ಹೇಳೋದಾದ್ರೆ, ಈಗ ಪೀಡ್ಸಲ್ ಆಗ್ಬೋದು, ಬೇರೆ ಇದ್ರಲ್ಲೆಲ್ಲ ಹಣ ಉಳಿಸ್ಬೋದು ಅಂದ್ರೆ ನಿಮ್ಮ ಪ್ರಕಾರ ಅಂದಾಜಲ್ಲಿ ಎಷ್ಟು ಉಳಿಸ್ಬೋದು ಸರ್? ಮೇಡಮ್ ಒಂದು 50% ಉಳಿಸ್ಬೋದು ಮೇಡಮ್. 50% ಉಳಿಸ್ಬೋದು. 50% ಉಳಿಸ್ಬೋದು ಮೇಡಮ್. ಓಕೆ, ಈಗ ಹೊರಗಡೆ ಮೇವು ಕೊಂಡೋದಕ್ಕೂ ಈ ನುಚ್ಚು ಪೀಡ್ಸ್ಕೊಂಡೋದಕ್ಕೂ ಅದ್ರ ಬದಲು ಹೈಡ್ರೋಪೋನಿಕ್ ಮಾಡೋದ್ರಿಂದ ಒಂದು 50% ಅಮೌಂಟ್ ಉಳಿಸ್ಬೋದು ಅಂತೀರಾ? ಸೊ ಈಗ ರೈತರು ಯಾರೆಲ್ಲ ಹೈನುಗಾರಿಕೆ ಮಾಡ್ತಿರ್ತಾರೆ, ಮೇಕೆ ಸಾಗಾಣಿಕೆ, ಕುಳಿ ಸಾಗಾಣಿಕೆ ಮತ್ತೆ ಕೋಳಿ ಸಾಗಾಣಿಕೆ, ಇಂಥವ್ರಿಗೆಲ್ಲ ಏನ್ ಹೇಳ್ತೀರಾ ಸರ್? ಮೇಡಮ್ ತುಂಬಾ ಚೆನ್ನಾಗಿದೆ, ಉಪಯೋಗಿಸಬಹುದು ಮೇಡಮ್. ಸರ್ ಕುರಿ ಕೋಳಿ ಮೇಕೆ ಸಾಗಾಣಿಕೆ ಮಾಡೋಂಥವ್ರನ್ನ ಇದನ್ನ ಬಳಸೋದ್ರಿಂದ ಅವ್ರ ಮೇಕೆಗಳಿಗಾಗ್ಬೋದು ಹಸುಗಳಿಗಾಗ್ಬೋದು ಎಷ್ಟು ಯೂಸ್ಫುಲ್ ಆಗುತ್ತೆ ಸರ್? ಮೇಡಮ್ ಈಗ 1 ದಿನದಲ್ಲಿ ನಾವು ಮೇವಿಗೆ ಹೋದ್ರೆ 1 ದಿನ ಎಲ್ಲ ಆಗುತ್ತೆ. ಇದೇನಿಲ್ಲ ಮೇಡಮ್, 1 ಕ್ರೇಟ್ ಹಾಕಿದ್ರೆ 5 ರಿಂದ 6 kg ಮೇವು ಬರ್ತಾ ಇರುತ್ತೆ. ಸಾಮಾನ್ಯವಾಗಿ ಮನೇಲಿ ಯಾರಾದರೂ ಒಬ್ರು ಇದ್ರೆ ಅಂತಂದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಆದ್ರಿಂದ ಯಾರು ಬೇಕಾದ್ರೂ ಮಾಡ್ಬೋದು ಮೇಡಮ್ ಇದರಲ್ಲಿ.